ಸಿದ್ದು ಲೆಕ್ಕಾಚಾರವನ್ನ ನಾವು ಸುಮ್ಮನೆ ಏನೇನೋ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಇದನ್ನ ಒಂದು ಕಥೆಯ ರೂಪದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಂಡು ಹೋಗಿ. ಮೊದಲು ನೀವು ಒಂದು ದೊಡ್ಡ ಮನೆಯನ್ನ ಕಲ್ಪಿಸ್ಕೊಳ್ಳಿ. ಆ ಮನೆಯ ಹೆಸರು ಕರ್ನಾಟಕ. ಆ ಮನೆಯಲ್ಲಿದೆ ಕೋಟಿ ಕೋಟಿ ಜನರು. ಒಂದು ಕಡೆ ರೈತರು, ವಿದ್ಯಾರ್ಥಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಕಾರ್ಮಿಕರಿದ್ದಾರೆ, ಉದ್ಯಮಿಗಳು, ಸರ್ಕಾರಿ ನೌಕರರು. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಒಂದು ಅಗತ್ಯಗಳು, ತಮ್ಮದೇ ಆದಂಥ ಒಂದು ಕನಸುಗಳಿರ್ತವೆ. ಆ ಮನೆಯ ಹೊಣೆ ಹೊತ್ತಿರತಕ್ಕಂಥ ನಾಯಕರು ಈ ವರ್ಷ ಹೊಸ ಯೋಜನೆಗಳನ್ನು ರೂಪಿಸಿ ಒಂದು ದೊಡ್ಡ ಯೋಜನಾ ಪುಸ್ತಕವನ್ನು ಹೊರತಂದಿದ್ದಾರೆ. ಅದೇ 2026-27ನೇ ಸಾಲಿನ ಒಂದು ಬಜೆಟ್. ಈ ಬಜೆಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾದಂತಹ ಸಿದ್ದರಾಮಯ್ಯನವರು ಮಂಡಿಸಿದ್ರು. ಇದು ಅವರ 17ನೇ ಒಂದು ದಾಖಲೆಯ ಬಜೆಟ್. ಈ ಬಜೆಟ್ ಸಾಮಾನ್ಯ ಪುಸ್ತಕ ಅಲ್ಲ. ಇದರ ಗಾತ್ರವೇ ಸುಮಾರು 4,48,004 ಕೋಟಿ. ಅಂದರೆ ರಾಜ್ಯದ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಬಳಸಿರತಕ್ಕಂಥ ಒಂದು ದೊಡ್ಡ ಮೊತ್ತದ ಹಣ. ಆ ದೊಡ್ಡ ಮನೆಯ ಖರ್ಚು ಆದಾಯಗಳನ್ನು ನೋಡಿದರೆ ರಾಜ್ಯಕ್ಕೆ ಬರಲಿರ್ತಕ್ಕಂಥ ಒಟ್ಟು ಆದಾಯ ಸುಮಾರು 4,47,240 ಕೋಟಿ. ಇದರಲ್ಲಿ 3,15,050 ಕೋಟಿ ರಾಜ್ಯದ ರಾಜಸ್ವ ಆದಾಯವಾಗಿದ್ದು, ಅಂದರೆ ಸಾಮಾನ್ಯವಾದಂಥ ಒಂದು ಆದಾಯ ಅಂತ ಹೇಳ್ಬೋದು. ಉಳಿದಿರತಕ್ಕಂಥ 1,32,000 ಕೋಟಿ ಹಣವನ್ನು ಸಾಲ ಹಾಗೂ ಬಂಡವಾಳದ ರೂಪದಲ್ಲಿ ಸರ್ಕಾರ ಪಡೆಯುತ್ತೆ. ಆ ಹಣದಲ್ಲಿ 3,38,007 ಕೋಟಿ ದೈನಂದಿನ ಆಡಳಿತ ಹಾಗೂ ಕಲ್ಯಾಣ ಯೋಜನೆಗಳಿಗೆ ಖರ್ಚಾಗುತ್ತೆ. 74,682 ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲಾಗುತ್ತೆ. ಜೊತೆಗೆ 35,316 ಕೋಟಿ ಹಳೇ ಸಾಲ ತೀರಿಸೋದಕ್ಕೆ ಮೀಸಲಿಡಲಾಗಿದೆ. ಈ ಬಜೆಟ್ ಕಥೆಯಲ್ಲಿ ಮೊದಲ ಅಧ್ಯಾಯವೇ ಸಾಮಾಜಿಕ ನ್ಯಾಯ. ಎಸ್, ರಾಜ್ಯದ ಸಮಾಜದಲ್ಲಿ ಹಿಂದೆ ಬಿದ್ದಿರತಕ್ಕಂಥ ವರ್ಗಗಳಿಗೆ ನೆರವು ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಸರ್ಕಾರ ದೊಡ್ಡ ಮೊತ್ತವನ್ನು ಮೀಸಲಿಟ್ಟಿದೆ. ಅದರಲ್ಲಿ SC, SP ಮತ್ತು TSP ಯೋಜನೆಗಳಿಗೆ ಒಟ್ಟು 44,632 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಇದರಲ್ಲಿ 31,804 ಕೋಟಿ ಪರಿಶಿಷ್ಟ ಜಾತಿ ಯೋಜನೆಗಳಿಗೆ ಹಾಗೂ 12,828 ಕೋಟಿ ಪರಿಶಿಷ್ಟ ಪಂಗಡಗಳ ಒಂದು ಅಭಿವೃದ್ಧಿಗೆ ಬಳಸಲಾಗುತ್ತೆ. ಈ ಒಂದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಸರ್ಕಾರ ವಿಶೇಷ ಗಮನವನ್ನು ಕೊಟ್ಟಿದೆ. ಮಹಿಳಾ ಬಜೆಟಿಗೆ 94,663 ಕೋಟಿಯನ್ನು ಅನುದಾನ ನೀಡಲಾಗಿದೆ. ಇನ್ನು ಮಹಿಳೆಯರ ಸುರಕ್ಷತೆ, ಆರೋಗ್ಯ, ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಹಲವು ಕಾರ್ಯಕ್ರಮಗಳಿಗೆ ಈ ಹಣ ಬಳಕೆಯಾಗತ್ತೆ. ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ 5,300 ಕೋಟಿ ಅನುದಾನವನ್ನು ಹಾಗೆ ಮುಂದುವರಿಸಿದ್ದಾರೆ. ಇನ್ನು ಮನೆಯ ಮುಂದಿನ ಅಧ್ಯಾಯವೇ ಉದ್ಯೋಗ. ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ 56,432 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಮೊನ್ನೆ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಹೋರಾಟದಲ್ಲಿ 1 ಲಕ್ಷ ಚಿಲ್ಲರೆ ಉದ್ಯೋಗವನ್ನು ನೀಡಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್. ಅದು ನಾವೇ ಸುದ್ದಿ R-Maxಲ್ಲಿ ಸುದ್ದಿ ಆಯ್ತು ಅದು. ಆದರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು 56,432 ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅನ್ನುವಂಥ ಒಂದು ಘೋಷಣೆ ಮಾಡಿದೆ. ಇದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬಂದರೆ ಅಟ್ಲೀಸ್ಟು ಅರ್ಧಕ್ಕರ್ಧಾದರೂ ಮಾಡಿದಾರಲ್ವಾ ಅಂತ ಅನಿಸುತ್ತೆ. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ ಹಾಗೂ ಗೃಹ ಇಲಾಖೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ನಡೆಯುತ್ತೆ. ಇದು ಸಾವಿರಾರು ಯುವಕರಿಗೆ ಒಂದು ಹೊಸ ಆಶೆ ಮೂಡಿಸುವ ಒಂದು ಘೋಷಣೆಯಾಗಿದೆ. ಇನ್ನು ಕೃಷಿ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ರೈತರಿಗಾಗಿ ಒಂದು ಹೊಸ ಕತೆ ಬರೆಯಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಕೃಷಿ ಬೆಳೆಗಳ
ಮೌಲ್ಯವರ್ಧನ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆಗೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ 100 ಕೋಟಿ ಅನುದಾನ ನೀಡಲಾಗಿದೆ. ಅಂದರೆ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಿಸುವುದಕ್ಕೆ ಮಿಲೆಟ್ ಹಬ್ ಸ್ಥಾಪನೆ ಹಾಗೂ ರೈತರಿಗೆ ತಕ್ಷಣ ಮಾಹಿತಿ ಸಿಗಬೇಕು ಅಂತ AI ತಂತ್ರಜ್ಞಾನ ಆಧಾರಿತ ರೈತ ಕರೆ ಕೇಂದ್ರ, ಅಂದರೆ AI ಕಾಲ್ ಸೆಂಟರ್ ಅಂತ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಯೋಜನೆ ಕೂಡ ಘೋಷಿಸಲಾಗಿದೆ. ಅಂದರೆ ರೈತರು AIಗೆ ಸಂಬಂಧಪಟ್ಟಂಥ ಕಾಲ್ ಸೆಂಟ್ರಲ್ಲಿ ಯಾವ ವಿಚಾರದ ಬಗ್ಗೆ ಬೇಕಾದರೂ ತಿಳ್ಕೋಬಹುದು ಈ ಒಂದು ಇದರಲ್ಲಿ. ಆದರೆ ರೈತರಿಗೆ ಅದು ಗೊತ್ತಿರಬೇಕಷ್ಟೇ. ಇಲ್ಲಾಂದರೆ ರೈತರು AI ಸರ್ ನಮಗೆ ಬೆಳೆಯಲ್ಲಿ ಎಷ್ಟು ಸಿಗುತ್ತೆ, ನಾಳೆ ಮಳೆ ಬರುತ್ತಾ, ಈ ಥರ ಕೇಳೋಕ್ಕಾಗಲ್ಲ. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಹೇಳ್ಕೊಡ್ತಾರೆ ಸಂಬಂಧಪಟ್ಟಂಥವ್ರು. ಕಾಲ್ ಸೆಂಟ್ರು AI ಕಾಲ್ ಸೆಂಟರ್ ಹೇಗಿರುತ್ತೆ ಅಂತ. ಶಿಕ್ಷಣ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ರಾಜ್ಯದಾದ್ಯಂತ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವುದಕ್ಕೆ 3,900 ಕೋಟಿ ವೆಚ್ಚ ಮಾಡೋದಾಗಿ ಘೋಷಣೆಯನ್ನು ಮಾಡಿದೆ. ಇನ್ನು ಶಾಲಾ ಮತ್ತು ಕಾಲೇಜುಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ 640 ಕೋಟಿಯನ್ನು ಇಡಲಾಗಿದೆ. ಜೊತೆಗೆ 15,000 ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತೆ. ವಿದ್ಯಾರ್ಥಿಗಳ ಶಿಕ್ಷಣ ಇನ್ನಷ್ಟು ಸುಧಾರಿಸೋದಕ್ಕೆ IIT ಧಾರವಾಡದ ಸಹಯೋಗದಲ್ಲಿ 12 ಲಕ್ಷ ವಿದ್ಯಾರ್ಥಿಗಳಿಗೆ AI ಆಧಾರಿತ ಡಿಜಿಟಲ್ ಟ್ವಿಟರ್ ವ್ಯವಸ್ಥೆಯನ್ನು ನೀಡತಕ್ಕಂಥ ಒಂದು ಯೋಜನೆ ಕೂಡ ಇದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಕೆಲವು ಪ್ರಮುಖ ನಿರ್ಧಾರಗಳಿವೆ. ಆಸ್ಪತ್ರೆಗಳ ಅಭಿವೃದ್ಧಿಗೆ 900 ಕೋಟಿಯನ್ನು ಮೀಸಲಿಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ತುರ್ತು ಚಿಕಿತ್ಸಾ ವಿಭಾಗಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತೆ. ಇನ್ನು 50 ಡಯಾಲಿಸಿಸ್ ಕೇಂದ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತೆ. ಜೊತೆಗೆ 18 ವರ್ಷದ ಒಳಗಿನ ಟೈಪ್ 1 ಮಧುಮೇಹದಿಂದ ಬಳಲ್ತಕ್ಕಂಥ ಮಕ್ಕಳು ಯಾರ್ಯಾರಿದ್ದಾರೋ ಆ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಪೆನ್ ವಿತರಿಸ್ತಕ್ಕಂಥ ಯೋಜನೆ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೂ ಕೂಡ ಒಂದು ದೊಡ್ಡ ಪ್ಯಾಕೇಜನ್ನು ನೀಡಿದ್ದಾರೆ. ಅದೇನದು? ನಗರದ ಮೂಲಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿಯನ್ನು ಇಡಲಾಗಿದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ನಮ್ಮ ಬೆಂಗಳೂರು ನಗರಕ್ಕೆ 7,000 ಕೋಟಿ ಸಾಕಾಗತ್ತಾ ಅಭಿವೃದ್ಧಿಗೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ. ಅದರಲ್ಲಿ 450 ಕಿಲೋಮೀಟರ್ ರಸ್ತೆ ವೈಟ್ ಟ್ಯಾಪಿಂಗ್ ಮಾಡ್ತಾರಂತೆ. ಅದಕ್ಕೋಸ್ಕರ ಆ್ಯಂಡ್ 175 ಜಂಕ್ಷನ್ ಸೌಂದರೀಕರಣ ಮಾಡೋದಕ್ಕೆ, ಅಂದರೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ. ಹಾಗೂ ಒಂದು 100 ಸ್ಕೈವಾಕ್ ನಿರ್ಮಾಣ ಯೋಜನೆಗಳನ್ನು ಕೂಡ ಘೋಷಿಸಲಾಗಿದೆ. 100 ಸ್ಕೈವಾಕ್. ಇದಲ್ಲದೆ 41 ಕಿಲೋಮೀಟರ್ ಮೆಟ್ರೋ ಮಾರ್ಗ ವಿಸ್ತರಣೆ ಹಾಗೂ ಸುಮಾರು 40,000 ಕೋಟಿ ವೆಚ್ಚದ ಸುರಂಗ ರಸ್ತೆ ಯೋಜನೆ ಕೂಡ ಬಜೆಟಲ್ಲಿ ಉಲ್ಲೇಖ ಆಗಿದೆ. ಆದರೆ ಈಗ ಯಾವಾಗ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ರೋ ಎಲ್ಲ ಕಡೆ ವೈರಲ್ ಆಗ್ತಾ ಬಂತೋ, ಈಗ ಹೊರಗೆ ಜನರ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಅಭಿವೃದ್ಧಿಗಾಗಿ ಬೆಂಗಳೂರಿನ ಅಭಿವೃದ್ಧಿಗಾಗಿ 7,000 ಕೋಟಿ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ 7,000 ಕೋಟಿ ವರ್ಕ್ ಆಗುತ್ತಾ? ಸಮಸ್ಯೆಗಳು ಬಗೆಹರಿಯುತ್ತಾ? ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತಾ? ರಸ್ತೆ ಏನೋ ಸರಿ ಹೋಗುತ್ತೆ, ಓಕೆ ಫೈನ್. ಆದರೆ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತಾ? ಅದಕ್ಕೋಸ್ಕರ ಇವರು ಸುರಂಗ ಮಾರ್ಗ ಬೇರೆ ತೋಡ್ತಾರಾ? ಸುರಂಗ ಮಾರ್ಗ ತೆಗೆದ್ರೆ ಸುಮ್ಮನೆ ಇರ್ತಾರಾ? ಅದಕ್ಕೆ ಒಂದು ಟೋಲ್ ಅಂತ ಇಡ್ತಾರೆ. ಯಾವ ಕಾರ್ಗಳು ಒಳಗಡೆ ಹೋಗುತ್ತೋ ಅದಕ್ಕೆ ಇಷ್ಟು ಟೋಲ್ ಅಂತ ಫಿಕ್ಸ್ ಮಾಡ್ತಾರೆ. ಇವಾಗ ಹೈವೇ ನೈಸ್ ರೋಡ್ಗಳಲ್ಲಿ ಹೇಗಿರುತ್ತೋ ಅದೇ ರೀತಿ ಫಿಕ್ಸ್ ಮಾಡ್ತಾರೆ. ಅದು ಅಗೇನ್ ಶ್ರೀಮಂತರಿಗೆ, ಕಾರಲ್ಲಿ ಓಡಾಡುವಂಥವರಿಗೆ ಅನುಕೂಲ ಆಗುತ್ತೆ. ಅದು ಇಲ್ಲಿ ವಾಸ ಇರತಕ್ಕಂಥ ಬಡವರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಇವರಿಗೆ ವರ್ಕ್ ಆಗುತ್ತಾ? ಗೊತ್ತಿಲ್ಲ.